ಪಾಕಿಸ್ತಾನದ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದವರನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೊಳಪಡಿಸಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾಕ್ ಸಂಪರ್ಕ ಹೊಂದಿದ್ದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಇಬ್ಬರ ವಿಚಾರಣೆ ನಡೆಸುತ್ತಿರುವಂತಹ ಉತ್ತರ ಪ್ರದೇಶದ ಎಟಿಎಸ್ ಅಧಿಕಾರಿಗಳು ಉತ್ತರ ಪ್ರದೇಶ ವಿಳಾಸವನ್ನ ಹೊಂದಿರುವಂತಹ ಸಮೀರ್ ಹಾಗೆ ಸಲ್ಮಾನ್ ಇಬ್ಬರನ್ನು ಕೂಡ ಉತ್ತರ ಪ್ರದೇಶದ ಎಟಿಎಸ್ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದು ಅಜ್ಞಾತ ಸ್ಥಳದಲ್ಲಿ. ಇದೇ ಜಾಗದ ಮೇಲೆ ಎಟಿಎಸ್ ತಂಡ ದಾಳಿ ಮಾಡಿದಾಗ ಅಲ್ಲಿ ವಾಟ್ಸ್ಆಪ್ ಚಾಟ್ ಜೊತೆಗೆ ಫೇಸ್ಬುಕ್ ಮೂಲಕ ಅವರು ಸಂಪರ್ಕ ಹೊಂದಿದ್ದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯುಪಿಯ ಎಸ್ಐಟಿ ದಾಳಿಯ ಸಂದರ್ಭದಲ್ಲಿ ಕೆಲವೊಂದು ಮ್ಯಾಪ್ಗಳು ಕೂಡ ಪತ್ತೆಯಾಗಿದೆ. ಸಮೀರ್ ತಂಗಿದ ರೂಮ್ನಲ್ಲಿ ಮ್ಯಾಪ್ಗಳು ಪತ್ತೆಯಾಗಿರೋದು. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಕೇಂದ್ರ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಉತ್ತರ ಪ್ರದೇಶದ ಎಟಿಎಸ್ ತಂಡ ಆಂಟಿ ಟೆರರ್ ಸ್ಕ್ವಾಡ್ ತಂಡ ದಾಳಿಯನ್ನ ಮಾಡಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಸಮೀರ್ ಹಾಗೂ ಸಲ್ಮಾನ್ ಅನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಪಾಕಿಸ್ತಾನದ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಈ ದಾಳಿ ಆಗಿರೋದು. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅಜ್ಞಾತ ಸ್ಥಳದಲ್ಲಿ ಇರಿಸಿ ಅವರ ವಿಚಾರಣೆ ನಡೀತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಅವರ ವಿಚಾರಣೆ ನಡೀತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೀತಾ ಇದೆ. ಅದು ಪಾಕಿಸ್ತಾನದ ಜೊತೆಯಲ್ಲಿ ನಿರಂತರವಾಗಿ ಇವರು ಸಂಪರ್ಕವನ್ನು ಹೊಂದಿದ್ರು ಅಂತೇಳಿ ಎಷ್ಟು ದಿನಗಳಿಂದ ಇದ್ರು ಇವರು? ಈಗ ಪೊಲೀಸ್ ಠಾಣೆಯಲ್ಲಿ ಯಾವ ಆಧಾರದಲ್ಲಿ ಪ್ರಕರಣ ದಾಖಲಾಗಿದೆ? ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, ಪಾಕಿಸ್ತಾನ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದಂತ ಇಬ್ಬರು ಆರೋಪಿಗಳನ್ನ ಉತ್ತರ ಪ್ರದೇಶದ ಎಟಿಎಸ್ ಅಧಿಕಾರಿಗಳ ತಂಡ ಅಂದ್ರೆ ಆಂಟಿ ಟೆರರ್ ಸ್ಕ್ವಾಡ್ ತಂಡ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಮೇರೆಗೆ ಉತ್ತರ ಪ್ರದೇಶದ ಎಟಿಎಸ್ ತಂಡ ಕಳೆದ 2 ದಿನದ ಹಿಂದೆ ಕಲಬುರಗಿ ನಗರಕ್ಕೆ ಆಗಮಿಸಿ ಇಬ್ಬರು ಏನು ಆ ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂತ ಇಬ್ರು ಏನು ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದ್ರು ಅವರ ಮಾಹಿತಿಯನ್ನ ಪಡೆದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸರ ಒಂದು ನೆರವಿನ ಮೇರೆಗೆ ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಕಲಬುರಗಿ ಹೊರವಲಯದ ಏನು ಕಲಬುರಗಿ ತಾಲೂಕಿನ ಈ ಒಂದು ಕಸಾಯಿಖಾನೆ ಏನಿದೆ, ಈ ಕಸಾಯಿಖಾನೆಯಲ್ಲಿ ಆ ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಕಳೆದ 8 ತಿಂಗಳಿಂದಲೂ ಕೂಡ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿಂದ ಏನು ಆ ಉತ್ತರ ಪ್ರದೇಶದ ಮೂಲದ ಇಬ್ರು ರೆಸಿಡೆನ್ಷಿಯಲ್ ಏನು ಅಡ್ರೆಸ್ ಅನ್ನ ಇಲ್ಲಿ ನೀಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಆ ಒಂದು ಇಬ್ಬರು ಏನು ಆರೋಪಿಗಳೇನಿದ್ದಾರೆ ಅಂದ್ರೆ ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಇಲ್ಲೇ ಈ ಒಂದು ಕಸಾಯಿಖಾನೆ ಅಂದ್ರೆ ಬೀಫ್ ಫ್ಯಾಕ್ಟರಿ ಏನಿದೆ ಇಲ್ಲಿ ಕೆಲಸ ಮಾಡಿಕೊಂಡು ಇದೇ ಒಂದು ಬೀಫ್ ಫ್ಯಾಕ್ಟರಿ ಆವರಣದಲ್ಲೇ ಕೆಲಸ ಮಾಡುವಂತವರಿಗೆ ಒಂದಷ್ಟು ರೂಮ್ಗಳನ್ನು ಕೂಡ ಉಳ್ಕೊಳ್ಳೋದಕ್ಕಂತೇಳಿ ನೀಡಿರುವಂತದ್ದು. ಆ ರೂಮ್ ಅಲ್ಲಿ ಅವರಿಬ್ರು ಉಳ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ಇವರಿಬ್ರು ಇಲ್ಲಿಂದ ನಿರಂತರವಾಗಿ ಅಂದ್ರೆ ಪಾಕಿಸ್ತಾನದ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ ಸೆಂಟ್ರಲ್ ಐಬಿ ತಂಡಕ್ಕೆ. ಸೊ ಐಬಿ ಅಧಿಕಾರಿಗಳು ಅವಾಗ ಅಲರ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಎಟಿಎಸ್ ತಂಡ ಕಲಬುರಗಿಗೆ ಆಗಮಿಸಿ ಮೊನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಶೋಧ ಕಾರ್ಯವನ್ನ ನಡೆಸಿರ್ತಾರೆ. ಮೊನ್ನೆ ರಾತ್ರಿ ಅವ್ರು ಉಳ್ಕೊಂಡಿರುವಂತಹ ರೂಮ್ಸ್ ಏನಿದೆ ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಈಗ S4 ಮತ್ತೆ S3 ಅನ್ನುವಂತ 2 ರೂಮ್ ಏನಿದೆ, ಈ 2 ರೂಮ್ ಅಲ್ಲಿ ಸಮೀರ್ ಮತ್ತೆ ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಈ ರೂಮ್ ಅಲ್ಲಿ ಉಳ್ಕೊಂಡಿರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಎಟಿಎಸ್ ಅಧಿಕಾರಿಗಳ ತಂಡ ರಾತ್ರೋರಾತ್ರಿ ಬಂದು ಆ ಇಬ್ಬರನ್ನ ಕೂಡ ಈ ಒಂದು ರೂಮ್ ಇಂದ ಪಿಕ್ ಮಾಡಿರುವಂತದ್ದು. ಸದ್ಯ ಆ ರೂಮ್ಗಳು ನಾನು ತೋರಿಸ್ತಾ ಹೋಗ್ತೀನಿ, ಲಾಕ್ ಕೂಡ ಆಗಿರುವಂತದ್ದು. ಸೊ ಹಾಗಾಗಿ ಇಬ್ಬರನ್ನು ಕೂಡ ಇಲ್ಲಿಂದ ಪಿಕ್ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಇವರಿಬ್ಬರನ್ನ ಪಿಕ್ ಮಾಡೋದಕ್ಕೆ ಕಾರಣ ಇಲ್ಲಿಂದ ವಾಟ್ಸ್ಆಪ್ ಕಾಲ್ ಮತ್ತೆ ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವರು ಏನು ಆ ಪಾಕಿಸ್ತಾನ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದ್ರು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಅವರಿಬ್ಬರನ್ನು ಸದ್ಯಕ್ಕೆ ವಶಕ್ಕೆ ಪಡೆದು ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಅವರಿಬ್ಬರನ್ನ ಕೂಡ ವಿಚಾರಣೆಯನ್ನ ನಡೆಸೋದಕ್ಕೆ ಎಟಿಎಸ್ ಅಧಿಕಾರಿಗಳ ತಂಡ ಮುಂದಾಗಿರುವಂತದ್ದು. ಸದ್ಯ ಇನ್ನೂ ಕೂಡ ಅವರಿಬ್ಬರನ್ನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು.
ಬಹಳ ಪ್ರಮುಖವಾಗಿ ಈ ಇಬ್ಬರ ಉಳ್ಕೊಂಡಿರುವಂತಹ ರೂಮ್ ಮೇಲೆ ATS ಅಧಿಕಾರಿಗಳ ತಂಡ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮ್ಯಾಪ್ಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಈ ದೇಶದ ಬೇರೆ ಬೇರೆ ಭಾಗದ ಒಂದಷ್ಟು ಮ್ಯಾಪ್ಗಳು ಕೂಡ ಸಿಕ್ಕಿರುವಂತದ್ದು. ಇದೆಲ್ಲವನ್ನು ಕೂಡ ಯಾಕೆ ಸಿದ್ಧಪಡಿಸಿಕೊಂಡಿದ್ರು, ಇವರ ಉದ್ದೇಶ ಆದ್ರೂ ಏನು ಅನ್ನುವಂಥದ್ದು ಇದೀಗ ಬಹಳ ಕುತೂಹಲಕಾರಿಯಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿಂದ ಪಾಕಿಸ್ತಾನ ಜೊತೆ ಟಚ್ ಅಲ್ಲಿ ಇರ್ತಾರೆ, ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿಂದ ಕರೆ ಮಾಡಿ ಏನೆಲ್ಲ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ರು, ಜೊತೆಗೆ ಪಾಕಿಸ್ತಾನಕ್ಕೆ ಯಾಕೆ ಕಾಲ್ ಮಾಡಿದ್ರು ಅನ್ನುವಂಥ ವಿಚಾರ ಕೂಡ ಇದೀಗ ಬಹಳ ಪ್ರಮುಖವಾಗಿರುವಂತದ್ದು. ಇಲ್ಲಿಂದ ನಿರಂತರವಾಗಿ ಸಾಕಷ್ಟು ಬಾರಿ ಕಾಲ್ಗಳು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ATS ಅಧಿಕಾರಿಗಳ ತಂಡ ಆ ಒಂದು ಮಾಹಿತಿಯನ್ನು ಪಡೆದು ದಾಳಿಯನ್ನ ನಡೆಸಿರುವಂತದ್ದು. ಇಬ್ಬರು ಏನಿದ್ದಾರೆ ಸದ್ಯ ಇವರಿಬ್ಬರ ರೆಸಿಡೆನ್ಷಿಯಲ್ ಅಡ್ರೆಸ್ ಉತ್ತರ ಪ್ರದೇಶದ ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೆಚ್ಚಿನ ತನಿಖೆ ಕೂಡ ಪೊಲೀಸರು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಓಂ ಪ್ರಕಾಶ್, ಸ್ವಲ್ಪ ಅಲ್ಲಿ ಹೇಗಿತ್ತು ಸ್ಥಳ, ಜೊತೆಗೆ ಅಲ್ಲಿ ಎಷ್ಟು ದಿನದಿಂದ ಇರ್ತಾ ಇದ್ರು, ಅದೆಲ್ಲವನ್ನು ಕೂಡ ವಿಜುವಲ್ಸ್ ತೋರಿಸ್ತಾ ನಮಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಓಂ ಪ್ರಕಾಶ್? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಅವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತೀವಿ. ದೃಶ್ಯಾವಳಿಯನ್ನು ನಾವು ನೋಡ್ತಾ ಇದೀವಿ. ಈಗ ಇದೇ ಜಾಗದಲ್ಲಿ ಅವರಿದ್ರು ಅಂತ ಹೇಳಿ ಇಲ್ಲಿಗೆ ATS ತಂಡ ಹೋಗಿ ಅವರಿಬ್ಬರನ್ನ ಕೂಡ ವಶಕ್ಕೆ ಪಡೆದುಕೊಂಡು ಅಲ್ಲಿ ಅವರಿದ್ದಂತ ರೂಮ್ ಏನಿತ್ತಲ್ಲ ಆ ರೂಮ್ ನಲ್ಲಿ ಮ್ಯಾಪ್ಗಳು ಪತ್ತೆ ಆಗಿದೆ ರೂಮ್ ನಲ್ಲಿ. ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿದ್ದಂತ ಇಬ್ಬರು ಯುವಕರನ್ನ ಸೆಂಟ್ರಲ್ IB ಮಾಹಿತಿ ಮೇರೆಗೆ UP ATS ತಂಡ ಮತ್ತೆ ಕಲಬುರಗಿ ಪೊಲೀಸರು ನೆರವಿನ ಮೇರೆಗೆ ಇಬ್ಬರು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ತಾಲೂಕಿನ ತಾವರಗೆರೆ ಕ್ರಾಸ್ ಬಳಿ ಇರುವಂತಹ ಈ ಒಂದು ಬೀಫ್ ಫ್ಯಾಕ್ಟರಿಯಲ್ಲಿ ಅಂದ್ರೆ ಕಸಾಯಿ ಖಾನೆಯಲ್ಲಿ ಆ ಇಬ್ಬರು ಯುವಕರು ಕೆಲಸ ಮಾಡ್ತಾ ಇದ್ರು. ಇಲ್ಲಿಂದಾನೇ ಪಾಕಿಸ್ತಾನದ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತಹ ಒಂದು ಮಾಹಿತಿ ಕೇಂದ್ರ ಗುಪ್ತಚರ ಇಲಾಖೆಗೆ ದೊರಕಿರುವಂತದ್ದು. ಅದಾದ ನಂತರ ಏನು ಉತ್ತರ ಪ್ರದೇಶದ ಮೂಲದವರು ಅನ್ನುವಂತ ಒಂದಷ್ಟು ವಿಚಾರ ಗೊತ್ತಾದ ನಂತರ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ತಂಡ ಮೊನ್ನೆ ರಾತ್ರಿ ಏನು ಕಲಬುರಗಿಗೆ ಬಂದಿಳಿದಿರುವಂತದ್ದು. ಅದಾದ ಬಳಿಕ ಇಬ್ಬರು ಇರುವಂತಹ ಪ್ಲೇಸ್ ಏನಿದೆ ಈ ಒಂದು ತಾವರಗೆರೆ ಕ್ರಾಸ್ ಬಳಿ ಇರುವಂತಹ ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ ಈ ಒಂದು ಫ್ಯಾಕ್ಟರಿಗೆ ಬಂದಿರುವಂತದ್ದು. ಇಲ್ಲಿ ಕೆಲಸ ಮಾಡ್ತಾ ಇದ್ದಂತ ಇಬ್ರು ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂತ ಇಬ್ಬರನ್ನ ನಿನ್ನೆ ರಾತ್ರಿ ಇಬ್ಬರನ್ನ ಕೂಡ ATS ಪೊಲೀಸರು ಅಂದ್ರೆ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಮತ್ತು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಫ್ಯಾಕ್ಟರಿಯಲ್ಲಿ ಅವರು ಕಳೆದ 8 ತಿಂಗಳಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗಿರುವಂತದ್ದು. ಅದಲ್ಲದೆ ಇಲ್ಲಿಂದ ವಾಟ್ಸ್ಆಪ್ ಮೂಲಕ ಪಾಕಿಸ್ತಾನಕ್ಕೆ ಕರೆ ಮಾಡ್ತಾ ಇದ್ರು, ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂಲಕ ಪಾಕಿಸ್ತಾನದವರ ಜೊತೆ ಕೆಲವೊಂದಷ್ಟು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನುವಂತ ಮಾಹಿತಿ ಮೇರೆಗೆ ಆ ಒಂದು ಉತ್ತರ ಪ್ರದೇಶದ ATS ಟೀಮ್ ಈ ಒಂದು ದಾಳಿಯನ್ನ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವ್ರ ಬಳಿ ಒಂದಷ್ಟು ಮ್ಯಾಪ್ಗಳು ಕೂಡ ಸಿಕ್ಕಿರುವಂತದ್ದು ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಅಂದ್ರೆ ನಾನು ಈಗ ತೋರಿಸ್ತಾ ಇರುವಂತದ್ದು ಈ ರೂಮ್ಸ್ ಏನಿದೆ ಬೇರೆ ಬೇರೆ ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯಿಗಳಿಗೆ ಉಳ್ಕೊಳ್ಳೋದಕ್ಕಂತೇಳಿ ಈ ಒಂದು ರೂಮ್ಸ್ ಗಳು ಕೊಟ್ಟಿರುವಂತದ್ದು. ಇಲ್ಲಿ S4 ಮತ್ತೆ S3 ಅನ್ನುವಂತ 2 ರೂಮ್ ಏನಿದೆ ಇಲ್ಲಿ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂತ ಇಬ್ಬರು ಯುವಕರು ಉಳ್ಕೊಂಡಿರುವಂತದ್ದು. ಕಳೆದ 8 ತಿಂಗಳಿಂದ ಇಲ್ಲೇ ಉಳ್ಕೊಂಡು ಈ ಒಂದು ಫ್ಯಾಕ್ಟರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಯಾವಾಗ ಕಲಬುರಗಿ ಯೂನಿವರ್ಸಿಟಿ ಪೊಲೀಸರ ಸಹಾಯದೊಂದಿಗೆ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ದಾಳಿ ನಡೆಸಿ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. ಶೋಧ ಕಾರ್ಯದ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಮ್ಯಾಪ್ಗಳು ಕೂಡ ಸಿಕ್ಕಿರುವಂತದ್ದು. ಅದು ಬೇರೆ ಬೇರೆ ಭಾಗದ ಅಂದ್ರೆ ದೇಶದ ಬೇರೆ ಬೇರೆ ಭಾಗಗಳ ಪಿಕ್ಚರ್ಸ್ ಗಳು ಇರುವಂತಹ ಒಂದಷ್ಟು ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಈ ಇಬ್ಬರು ಏನಿದ್ದಾರೆ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂತ ಯುವಕ ಯಾಕೆ ಇಲ್ಲಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿದ್ರು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಇದೀಗ ಉದ್ಭವ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಮ್ಯಾಪ್ಗಳು ಸಿಕ್ಕಿದೆ ಅನ್ನುವಂತ ವಿಚಾರ ಏನ್ ಗೊತ್ತಾಗಿರುವಂತದ್ದು. ಹಾಗಾದ್ರೆ ಇವರ ಉದ್ದೇಶ ಏನು ಅನ್ನುವಂಥದ್ದು ಬಹಳ ನಿಗೂಢವಾಗಿರುವಂತದ್ದು. ಹಾಗಾಗಿ ಆಂಟಿ ಟೆರರ್ ಸ್ಕ್ವಾಡ್ ತಂಡ ಇದೀಗ ಸದ್ಯ ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು, ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿರುವಂತದ್ದು. ಈಗ ಇಬ್ಬರು ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಗೌಪ್ಯವಾಗಿ ವಿಚಾರಣೆಯನ್ನ ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಆ ಇಬ್ಬರನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಅನ್ನು ತೋರಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ನಂತರ
ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಏನು ಅವರ ಇಬ್ಬರನ್ನ ಕೂಡ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಒಂದು ಬಹಳ ಪ್ರಮುಖವಾಗಿರುವಂತದ್ದು, ಈ ಇಬ್ಬರು ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಬೇರೆ ಒಬ್ಬ ಗುತ್ತಿಗೆ ಆಧಾರದ ಮೇಲೆ ಆ ಕೆಲಸಕ್ಕೆ ಅಂತೇಳಿ ಬಂದು ಇಲ್ಲಿ ಸೇರ್ಕೊಂಡಿರುವಂತದ್ದು. ಸೇರ್ಕೊಂಡಂತ ನಂತರ ಏನು ಕಳೆದ 8 ತಿಂಗಳಲ್ಲಿ ಸಾಕಷ್ಟು ಬಾರಿ ಇವರು ವಾಟ್ಸ್ಆಪ್ ಕಾಲ್ ಅನ್ನ ಕೂಡ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದಲ್ಲದೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮುಖಾಂತರವೂ ಕೂಡ ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿದ್ದು ಕೆಲವೊಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಸೆಂಟ್ರಲ್ ಐಬಿ ತಂಡ ಇವರ ಹಿನ್ನೆಲೆಯನ್ನ ಏನು ಕೆದಕೋಕೆ ಹೋದಂತಹ ಸಂದರ್ಭದಲ್ಲಿ ಇವರಿಬ್ರು ಕೂಡ ಯುಪಿ ರೆಸಿಡೆನ್ಶಿಯಲ್ ಅಡ್ರೆಸ್ ಹೊಂದಿರುವಂತವರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಎಕ್ಸಾಕ್ಟ್ ಆಗಿ ಇವರು ಉತ್ತರ ಪ್ರದೇಶದವರ ಅಥವಾ ಬೇರೆ ಎಲ್ಲಿಯವರ ಅನ್ನುವಂಥದ್ದು ಕೂಡ ಯಾಕಂದ್ರೆ ತನಿಖೆ ಮಾಡಬೇಕಾಗಿರುವಂತದ್ದು. ಸದ್ಯ ಅವರ ಬಳಿ ಇರುವಂತಹ ಏನು ಅಡ್ರೆಸ್ ಏನಿದೆ ಯುಪಿ ರೆಸಿಡೆನ್ಶಿಯಲ್ ಅಡ್ರೆಸ್ ಇರುವಂತದ್ದು. ಸೊ ಹಾಗಾಗಿ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಟೀಮ್ ಕೂಡ ನಿರಂತರವಾಗಿ ಕಲಬುರಗಿಯಲ್ಲೇ ಬೀಡು ಬಿಟ್ಟಿರುವಂತದ್ದು. ಅವರು ಕೂಡ 2 ದಿನಗಳ ಕಾಲ ಅಂದ್ರೆ ಈ ಫ್ಯಾಕ್ಟರಿ ಇರಬಹುದು ಮತ್ತೆ ಅವರು ಉಳ್ಕೊಂಡಿರುವಂತಹ ಸ್ಥಳದ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಅಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಅದೆಲ್ಲವನ್ನೂ ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಂದಂತೂ ಸತ್ಯ, ಪೊಲೀಸರ ತನಿಖೆ ಬಳಿಕವಷ್ಟೇ ಇವರಿಬ್ಬರ ಉದ್ದೇಶ ಏನಾಗಿತ್ತು ಅಂದ್ರೆ ಇಲ್ಲಿಂದ ಪಾಕಿಸ್ತಾನ್ಗೆ ಕರೆ ಮಾಡುವಂತ ಉದ್ದೇಶ ಯಾಕಾಗಿತ್ತು ಅನ್ನುವಂಥದ್ದು ಕೂಡ ಬಹಿರಂಗ ಆಗಬೇಕಾಗಿರುವಂತದ್ದು. ಮತ್ತೊಂದು ಕಡೆ ಈ ಇಬ್ಬರು ಆರೋಪಿಗಳ ಬಳಿ ಸಿಕ್ಕಂತ ಮ್ಯಾಪ್ಗಳು ಏನಕ್ಕಾಗಿ ಸಿಕ್ಕುವು, ಅದೆಲ್ಲವೂ ಕೂಡ ಯಾಕೆ ಸ್ಕೆಚ್ ಅನ್ನ ರೆಡಿ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಆ ಇಬ್ಬರು ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ಇದೀಗ ಮುಂಬೈ ಉತ್ತರ ಪ್ರದೇಶ ಎಟಿಎಸ್ ತಂಡ ಮತ್ತೆ ಸೆಂಟ್ರಲ್ ಐಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.